ನಮಸ್ಕಾರ ಸ್ನೇಹಿತರೆ. ಡಾಗ್ ಸತೀಶ್ ಈಗ ಏನಂದರೆ ರೀಲ್ ಮಾಡಿದ್ದಕ್ಕೆ ಅವನ ಮೇಲೆ ಈಗ ಕೇಸನ್ನು ಹಾಕಿದ್ದಾರೆ. ಯಾರಂದರೆ ರಜತ್ ಅವರು. ಏನಪ್ಪ ಅಂದರೆ ಯಾಕಂದರೆ ಅವರು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಮಾಡುತ್ತಿರುವಾಗ ಕಿಚ್ಚ ಸುದೀಪ್ ಅವರನ್ನು ಹಾಡನ್ನು ಬಳಸಿರ್ತಾರೆ ಯಾರು ಡಾಗ್ ಸತೀಶ್ ಅವರು. ಆ ಕಾರಣಕ್ಕಾಗಿ ರಜತ್ ಅವರು ಏನು ಮಾಡ್ತಾರೆ ಅಂದರೆ ಕಮೆಂಟ್ ಮಾಡಿರ್ತಾರೆ ಡಾಗ್ ಸತೀಶಿಗೆ, ಆ ರೀಲನ್ನು ಡಿಲೀಟ್ ಮಾಡು ಅಂತೇಳಿ. ಅವರು ಕೇರೇ ಮಾಡೋದಿಲ್ಲ ಸ್ನೇಹಿತರೆ. ಅಂದರೆ ಬಿಗ್ ಬಾಸ್ಗೆ ಹೋಗಿ ಡಾಗ್ ಸತೀಶ್ ಅವರು ಒಂದು ಫೇಮನ್ನು ಮಾಡ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಇಲ್ಲಿ ಕೂಡ ಫೇಮಲ್ಲಿ ಇರಬೇಕಂತೇಳಿ ಆ ಥರ ಸುಸು ಮಾಡುವಾಗ ವಿಡಿಯೋ ಮಾಡಿಬಿಟ್ಟು ಅದಕ್ಕೆ ನಮ್ಮ ಕಿಚ್ಚ ಬಾಸ್ ಅವರ ರೀಲ್ ಏನಂದರೆ ಸಾಂಗನ್ನು ಹಾಕಿ ಪೋಸ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಬೇರೆ ಏನಂದರೆ ಡಾಗ್ ಸತೀಶ್ ಏನಿದ್ದಾರೆ, ಕೆಡಬಾಂಬ್ಸ್ ಸಾಮಾಜಿಕ ಜಾಲತಾಣದ ದೃಷ್ಟಿಯಲ್ಲಿ ಬಿಲ್ಡಪ್ ರಾಜ. ಕಳೆದ ಬಾರಿ 3ನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ 12ನೇ ಸೀಸನ್ ಮನೆ ಪ್ರವೇಶ ಮಾಡಿದ್ರು ಖ್ಯಾತಿ ಡಾಗ್ ಬ್ರೀಡರ್ಸು. ನಾಯಿಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದ ಡಾಗ್ ಸತೀಶ್ 10ನೇ ತರಗತಿಯಲ್ಲಿ ಇದ್ದಾಗಲೇ ನಾಯಿಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದರು ಸ್ನೇಹಿತರೆ. ಕೋಟ್ಯಾಂತರ ಮೌಲ್ಯದ ನಾಯಿಗಳನ್ನು ಖರೀದಿಸುವ, ಮಾರಾಟ ಮಾಡುವುದೇ ಇವರ ಉದ್ಯೋಗ. ಖುದ್ದು ಸತೀಶ್ ಬಿಗ್ ಬಾಸ್ ವೇದಿಕೆಯಲ್ಲೇ ಈ ಮಾತನ್ನು ಹೇಳಿದರು. ಇಂಥ ಸತೀಶ್ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಕೆರಳಿ ಕೆಂಡವಾಗಿದ್ದಾರೆ. ಬಿಗ್ ಬಾಸ್ ಧನರಾಜ್ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದರೆ ಡಾಗ್ ಸತೀಶ್ ಅವರು ನಡೆ ಸುದೀಪ್ ಅವರ ಅವಮಾನ ಮಾಡುವಂತೆ ಇದೆ. ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಡಾಗ್ ಸತೀಶ್ ಅವರು ಒಂದನ್ನು ವಿಡಿಯೋ ಮಾಡಿಬಿಟ್ಟು ಟಾಯ್ಲೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರುವ ವಿಡಿಯೋನು ಇಲ್ಲಿಯೂ ಕೂಡ ಅನ್ನ ಸುಸು ಮಾಡಿದರೆ ನ್ಯೂಸ್ ಆಗುತ್ತೆ ಎಂದು ಬಿಲ್ಡಪ್ ತೆಗೆದುಕೊಂಡಿರುವ ಡಾಗ್ ಸತೀಶ್ ಅವರು ತಮ್ಮ ಈ ವಿಡಿಯೋಗೆ ಸುದೀಪ್ ಅಭಿನಯದ ದಾದಾ ಯಾರು ಗೊತ್ತಾ ಹಾಡನ್ನು ಬಳಸಿಕೊಂಡಿದ್ದಾರೆ ಸ್ನೇಹಿತರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು, ಈ ವಿಡಿಯೋ ಬಿಗ್ ಬಾಸ್ ಸ್ಪರ್ಧಿಗಳಾದ ಮತ್ತು ಸುದೀಪ್ ಅವರ ಮೇಲೆ ಅತಿವಾದ ಅಭಿಮಾನವನ್ನು ಹೊಂದಿರುವ ವಿನಯ್ ಗೌಡ ಮತ್ತು ರಜತ್ ಅವರ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ವಿಡಿಯೋಗಾಗಿ ಪ್ರತಿಕ್ರಿಯೆ ನೀಡಿರುವ ಇಬ್ಬರ ಏಕವಚನದಲ್ಲಿ ಡಾಗ್ ಸತೀಶ್ ವಿರುದ್ಧ ಕೆಂಡಕಾರಿದ್ದಾರೆ ಸ್ನೇಹಿತರೆ. ಏನಂದರೆ ಸಾಂಗ್ ಡಿಲೀಟ್ ಆಗಿಲ್ಲ ಅಂದರೆ ಇದೇ ನಿನಗೆ ಮಗನೇ ಅಂತ ಹೇಳಿರುವ ರಜತ್, ಸುಮ್ಮನೆ ಇದ್ದೀವಿ ಅಂತ ಆಟ ಆಡ್ತಿದ್ದೀಯಾ ಅಂತ ಕಿಡಿಗಾಡಿದ್ದಾರೆ ಸ್ನೇಹಿತರೆ. ಕಾಲ್ ಮಾಡ್ತಿದ್ದೀನಿ ತಾನೇ, ಕಾಲ್ ರಿಸೀವ್ ಮಾಡು ಅಂತ ಏಕವಚನದಲ್ಲಿ ರಜತ್ ಅವರು ಕಮೆಂಟನ್ನು ಮಾಡಿದ್ದಾರೆ ಸ್ನೇಹಿತರೆ. ವಿನಯ್ ಗೌಡ ಕೂಡ ಏಕವಚನದಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಮೊದಲ ಸಾಂಗ್ ಡಿಲೀಟ್ ಮಾಡು, ಇಲ್ಲ ಕಾದು ನೋಡು, ನಿನ್ನ ಜನ ನಾಯಿ ಥರ ಹೊಡಿತಾರೆ ಅಂತೇಳಿ ವಿಡಿಯೋನ ನಾನು ಹಾಕ್ತೀನಿ ಅಂತ ಕಮೆಂಟ್. ಏನಂದರೆ ಜನ ನಿನ್ನ ನಾಯಿ ಥರ ಹೊಡೆದಿದ್ದ ವಿಡಿಯೋನ ನಾನು ಹಾಕ್ತೀನಿ ಅಂತೇಳಿ ವಿನಯ್ ಗೌಡ ಅವರು ಕೂಡ ಕಮೆಂಟನ್ನು ಮಾಡಿದ್ದಾರೆ ಸ್ನೇಹಿತರೆ. ಏನಂದರೆ ಧನರಾಜ್ ಕೂಡ ಇದಕ್ಕೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದು, ಬ್ರದರ್ ನಾನು ಇದುವರೆಗೆ ಯಾರಿಗೂ ಈ ಥರ ಕಮೆಂಟ್ ಮಾಡಿಲ್ಲ, ನಾನು ಸೌಮ್ಯಜೀವಿ, ನೀವು ಬಹಳ ತಪ್ಪು ಮಾಡ್ತಾ ಇದ್ದೀರಾ, ಸುದೀಪ್ ಸರ್ ಫ್ಯಾನ್ಸ್ ಬನ್ನಿ ಇಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಮಾತ್ರವಲ್ಲ, ಸಹಜವಾಗಿ ಸುದೀಪ್ ಅಭಿಮಾನಿಗಳು ಕೂಡ ಡಾಗ್ ಸತೀಶ್ಗೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ. ಇದೀಗ ವಿಡಿಯೋನ ಡಿಲೀಟ್ ಮಾಡು ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಏನಂದರೆ ಡಾಗ್ ಸತೀಶ್ ಏನಿದ್ದಾರೆ, ಇವರು ನಾಯಿಗೆ ಇರೋ ನಿಯತ್ತು ಇವರಿಗೆ ಇಲ್ಲ ಅಂಥೇಳಿ ಜನ ಈಗ ಕಿಡಿಗಾಡಿದ್ದಾರೆ ಸ್ನೇಹಿತರೆ. ಏನಂದರೆ ಆ ಥರ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದೀಗ ಅವ್ರ ಮೇಲೆ ರಜತ್ ಅವರು ಕೇಸನ್ನು ಹಾಕಿದ್ದಾರೆ ಸ್ನೇಹಿತರೆ. ಇದೀಗ ನೋಡಬೇಕು ಏನಾಗುತ್ತೆ ಅಂತ. ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಹೊಸ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಿಮ್ಮ ಅಭಿಪ್ರಾಯ ಏನಂತೇಳಿ ಈ ವಿಡಿಯೋನ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ಅಪ್ಡೇಟ್ಗಳಿಗಾಗಿ ವಿಡಿಯೋನ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವು ಹೊಸ ಮುಂದೆ ಬರೋ ಅಪ್ಡೇಟನ್ನು ವಿಡಿಯೋ ಮಾಡಿ ಹಾಕ್ತೀವಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ.